ಹೇಗಿತ್ತು ಸರ್ ಫಿಲಮ್ ನೋಡಿದ್ರು? ಅಪ್ಪು ತುಂಬ ಚೆನ್ನಾಗಿತ್ತು. ಸೊ ಇದು 2ನೇ ಸಲ ನೋಡ್ತಿರೋದು ಈ ವರ್ಷ. ಮೊನ್ನೆ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದೆ. ಸೊ ಇವತ್ತು ವೀರೇಶಲ್ಲಿ ನೋಡ್ತಾ ಇದ್ದೀನಿ. ಸಂಡೇ ಆಫ್ಟರ್ನೂನ್ ಶೋ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಅದು ಆಲ್ಮೋಸ್ಟ್ 23 ವರ್ಷ ಆದಮೇಲೆ ತಿರ್ಗಾ ಈ ಸಿನಿಮಾ ನೋಡೋಕ್ಕೆ ತುಂಬ ಖುಷಿ ಕೊಡ್ತಾರೆ. ಸರ್ 23 ವರ್ಷದಿಂದ ನೀವು ಫಸ್ಟ್ ಹೇಗೆ ನೋಡಿದ್ರಿ ಈ ಸಿನಿಮಾ? ಅದೇ ಆವಾಗ ನಾನು ಆ್ಯಕ್ಚುಲಿ ಇಡೀ ಸಿನಿಮಾ ಲೈವಲ್ಲೇ ನೋಡಿದ್ದೀನಿ, ಎಲ್ಲ ಶೂಟಿಂಗಲ್ಲೇ ನೋಡಿದ್ದೀನಿ. ಅವಾಗ ಸ್ಕೂಲ್ಗೆ ಹೋಗ್ತಿದ್ರೇನು 80% ಸಿನಿಮಾ ನಾನು ಶೂಟಿಂಗಲ್ಲೇ, ಯಾಕಂದರೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ ಅಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲೇ ಇಡೀ ಸಿನಿಮಾನ ನೋಡಿದ್ದೆ. ಬಟ್ ಆವಾಗ ನೋಡೋಕ್ಕೂ ಇವಾಗ ನೋಡೋಕ್ಕೆ ಏನಂದರೆ ಒಂಚೂರು ಚೇಂಜ್ ಆಗಿಲ್ಲ. ಜನರ ಕ್ರೇಜ್ ಹಾಗೇ ಇದೆ, ಅದಕ್ಕಿಂತ ಒಂದು ಹೆಚ್ಚಾಗಿದೆ ಹೊರತು ಅದೇ ಥರ ಇದೆ, ಅಂದರೆ ಅದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಪ್ಪು ಸರ್ ಫಸ್ಟ್ ಫಿಲಮ್ ಡ್ಯಾನ್ಸ್ ಯಾವ ಥರ ಇತ್ತು ನೀವು ನೋಡಿದಾಗ? ಅಂದರೆ ಅಪ್ಪು ಸರ್ ಡ್ಯಾನ್ಸ್ಗೆ ನಂಬರ್ 1 ಅವರು. ಈಗ ಫಸ್ಟ್ ಫಿಲಮಲ್ಲಿ ಡ್ಯಾನ್ಸ್ ನಿಮ್ಗೆ ಯಾವ ಥರ ಅನಿಸ್ತು? ನಾನು ಚಿಕ್ಕವನ್ನ ಹುಟ್ಟಿದಾಗಿಂದ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇದ್ದೀನಿ. ಸೊ ಆವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅದೇ ಥರ ಇದೆ. ತುಂಬ ಅಂದರೆ ನೋಡಿದ ತಕ್ಷಣ ಯಾರಿಗಾದರೂ ಒಂಥರ ತಿರ್ಗಾ ಡ್ಯಾನ್ಸ್ ಮಾಡಬೇಕಂತ ಒಂದು ಆ ಸ್ಪಾರ್ಕ್ ಕೊಡುತ್ತೆ, ಒಂದು ಎಂಜಾಯ್ಮೆಂಟ್ ಕೊಡುತ್ತೆ. ತುಂಬ ಖುಷಿಯಾಗುತ್ತೆ. ಸರ್ ಅಪ್ಪು ಸರ್ ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗ್ಬೋದು? ಅದು ನೆಕ್ಸ್ಟ್ ಇಯರ್ವರೆಗೂ ಕಾಯ್ದುಬಿಟ್ಟು ನೋಡಿದ್ರೇ ಅದು ಮಜಾ. ಈಗಲೇ ಹೇಳ್ಬಿಟ್ರೆ ಅಷ್ಟು ಮಜಾ ಇರೋಲ್ಲ. ಸೊ ನೆಕ್ಸ್ಟ್ ಇಯರ್ವರೆಗೂ ಅದು ಜನಕ್ಕೂ ಅದೇ ಒಂಥರ ಕುತೂಹಲ ಇರುತ್ತಲ್ಲ. ಮಾರ್ಚ್ ಬಂದಂಗೆ ಚಿಕ್ಕಪ್ಪದ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಸೊ ಅದೊಂದು ಆ ಖುಷಿನೇ ಒಂಥರ ಬೇರೆ. ಸೊ ಆ ಟೈಮಲ್ಲಿ ಗೊತ್ತಾದ್ರೇ ಚೆನ್ನಾಗಿರುತ್ತೆ ಅಂತ. ಸರ್ ನಾಳೆ 50ನೇ ಹುಟ್ಟುಹಬ್ಬ. ಸೊ ಏನು ಸ್ಪೆಷಲ್ ಆಗಿ ಏನು ಗಿಫ್ಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಭಿಮಾನಿ? ಹಾಂ, ನಿಮ್ಮ ಕಡೆಯಿಂದ ಅದೇ ಅದು 50 ಇಯರ್ಸ್ ಅಂದರೆ ಚಿಕ್ಕಮ್ಮನ ಬರ್ತ್ಡೇ ಅಂದರೆ ನಮ್ಮೆಲ್ಲರಿಗೂ ಒಂಥರ ಹಬ್ಬದ ಥರ. ಜನರಿಗೆ ಹೇಗೆ ಹಬ್ಬ, ನಮ್ಮ ಫ್ಯಾಮಿಲಿಗೂ ಅದೇ ಥರ ಒಂದು ಹಬ್ಬದ ಥರ. ಸೊ ಆ ಹಬ್ಬನ, ಅವ್ರ ಬರ್ತ್ಡೇನ ನಾವೆಲ್ಲರೂ ಸೇರ್ಕೊಂಡು ಕಂಠೀರವಾಗಿ ಆಚರಿಸ್ಬೇಕಂತ ಅನ್ಕೊಂಡು. ಅಭಿಮಾನಿಯ ಮಾತೊಂದಿತ್ತು, ಚಿತ್ರರಂಗಕ್ಕೆ ಜನ ಬರ್ತಾ ಇಲ್ಲ ಅಂತ. ಬಟ್ ಅಪ್ಪು ಸರ್ ಅಪ್ಪು ಸಿನಿಮಾಯಿಂದ ಜನ ತುಂಬ್ತಾ ಇದ್ದಾರೆ, ಏನು ಅನಿಸ್ತಾ? ಅದೇ ಚಿಕ್ಕಪ್ಪ ಯಾವಾಗಿದ್ರೂ ಅವ್ರ ಥಿಯೇಟರ್ಗಳು ಯಾವಾಗಲೂ ಫುಲ್ ಆಗೇ ಆಗುತ್ತೆ. ಸೊ ಅಭಿಮಾನಿಗಳು ಚಿಕ್ಕಪ್ಪನ ಸಿನಿಮಾ ಜೊತೆಗೆ ಎಲ್ಲ ಸಿನಿಮಾಕ್ಕೂ ಬರ್ತಾರೆ, ಎಲ್ಲ ಸಿನಿಮಾಗೂ ಬರ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಸಿನಿಮಾನು ನೋಡ್ತಾ ಇದ್ದಾರೆ. ಅದು ಒಂದು ಖುಷಿಯಾದ ಒಂದು ವಿಚಾರ. ಸರ್ ಅದೇ ಒಂದು ಸೀನ್ ಇದೆ ಅಪ್ಪು ಸರ್, ಥಿಯೇಟರ್ ಹೇಗಿರಬೇಕು, ಥಿಯೇಟರ್ ಮ್ಯಾನ್ ಸೆಟಪ್ ಮಾಡಬೇಕು ಅಂತ ಬುದ್ಧಿ ಹೇಳ್ತಾರೆ ಈ ಸಿನಿಮಾದಲ್ಲಿ. ಏನನ್ನುತ್ತೆ ಸರ್ ಅದನ್ನು ಕೇಳಿದಾಗ ನೀವೇನು ಹೇಳಕ್ಕೆ? ಅದೇ ಅದು ಪ್ರತಿ ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ಹೇಳಿದ್ದಾರೆ. ಫ್ಯಾನ್ಸ್ ಹೇಗೆ ಒಂದು ಚಿತ್ರಮಂದಿರನ ನೋಡ್ಕೊಳ್ತಾರೆ, ಕಟೌಟ್ಸ್ ಹೇಗೆ ಹಾಕ್ತಾರೆ, ಹೇಗೆ ಕ್ಲೀನ್ ಮಾಡ್ತಾರೆ. ಸೊ ಅದನ್ನು ಅವ್ರು ಹೇಳಿದ್ದಾರೆ. ಅದು ಕೇಳೋಕ್ಕೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸರ್ ಅಪ್ಪು ಸರ್ ಜೊತೆ ರಚಿತಾ ಮೇಡಮ್ ಫಸ್ಟ್ ಫಿಲಮು, ಅವ್ರ ಆ್ಯಕ್ಟಿಂಗ್ ಹೇಗಿತ್ತು, ಏನು ಅನಿಸ್ತು? 23 ವರ್ಷದಿಂದ ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದು. ಈಗ ಹೊಸದಾಗಿ ನಾನು ಹೇಳಿದ್ರು ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು.